ಕೇಕ್ ರೆಡ್ ವೆಲ್ವೆಟ್ ಬೇಡ ಕಣ, ಚೆನ್ನಾಗಿರಲ್ಲ. ಅಲ್ಲಿ ನಾರ್ಮಲ್ ತಗೋತೀವಲ್ಲ. ಹುಣಸೂರಲ್ಲಿ ಶಾಪಿಂಗ್ ಮಾಡಕ್ಕೆ ನನ್ನ ತಂಗಿ ಫಾಲೋವರ್, ಇನ್ಸ್ಟಾಗ್ರಾಮ್ ಫಾಲೋವರ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅಪೂರ್ವ ಮೂರ್ತಿ ಯೂಟ್ಯೂಬ್ ಚಾನಲ್. ಇವ್ರನ್ನ ನೋಡಿದ್ದೀರಾ? ಎಲ್ಲಾದ್ರೂ ನೋಡಿರ್ತೀರಾ? ನೋಡೋದೇ ಇಲ್ಲ. ಸೊ ಇವಾಗ TVS ಮೇಲೆ ನಮ್ಮ ಸವಾರಿ. ನಮ್ಮ ಊರಿನಲ್ಲಿ TVS ಅಲ್ಲಿ ಹಿಂಗೆ ತಳ್ಕೊಂಡು ಕೀ ಇಲ್ಲ, ಸೊ ಈ ತರ ಹೋಗ್ತಾ ಇದ್ದೀವಿ ಗೈಸ್. ಎಂತ ಗೊತ್ತಾ, ಇಲ್ಲಿ ಏನ್ ತರೋದಿಕ್ಕೂ ನಾವು ಪಕ್ಕದ ಊರಿಗೆ ಹೋಗ್ಬೇಕು, ನಮ್ಮೂರು ಬಿಟ್ಟು. ಇದೇ ಒಂದ್ ಮನೆ ಇರೋದೇ ನಮ್ಮೂರು. ಖುಷಿಮಾ ಅಲ್ಲೇ ಇರು. ಸೊ ಇವಾಗ ತೆಂಗಿನಕಾಯಿ ಬೇಕು, ಅದಕ್ಕೇನೆ ಪಕ್ಕದ ಮನೆಗೆ ಹೋಗಿ ತಗೊಂಬರಕ್ಕೂ ಇಲ್ಲಿ ಪಕ್ಕದ ಮನೆ ಇಲ್ಲ. ಪಕ್ಕದ ಮನೆ ಹೋಗಿ ಇಸ್ಕೊಂಡ್ ಬರೋಣ ಅಂದ್ರು ಏನ್ ಮಾಡೋದು. ಇವಾಗ ಪಕ್ಕದ ಮನೆ ಅಂದ್ರೆ ಒಂದ್ ರೋಡ್ ದಾಟ್ ಹೋಗ್ಬೇಕು, ಆ ತರ ಇದೆ. ಅದಕ್ಕೆ ಅಲ್ಲಿ ಪಕ್ಕದ ಮನೆಯಲ್ಲಿ ತೆಂಗಿನಕಾಯಿ ಕೊಡ್ತಾರಂತೆ, ತೆಂಗಿನಕಾಯಿ ತಗೊಂಬರಕ್ ಹೋಗ್ತಾ ಇದ್ದೀವಿ. ಇವತ್ತಿನ ಲಾಗ್ ಬಂದು ನಮ್ಮ ಮನೆಯಿಂದ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಸಂಜೆ ಅವ್ರೊಂದು 8 ಗಂಟೆ ಆಗುತ್ತೆ ಬರೋಷ್ಟರಲ್ಲಿ. ಅವ್ರು ಬರೋಷ್ಟರಲ್ಲಿ ನಾವು ಅವ್ರಿಗೆ ಮೆನು ರೆಡಿ ಮಾಡಿರ್ಬೇಕು. ಇವತ್ತು ಅವ್ರಿಗೆ ರೆಸ್ಟೋರೆಂಟ್ ಫೀಲ್ ಕೊಡಬೇಕು ಅಂತ ಅನ್ಕೊಂಡಿದೀವಿ. ಅವರು ರೆಸ್ಟೋರೆಂಟ್ ಅಲ್ಲ, ಹೋಮ್ ಸ್ಟೇಗೆ ಹೋದ್ರೆ ಅವ್ರಿಗೆ ಯಾವ ಥರ ಫೀಲ್ ಇರುತ್ತೆ, ಸೊ ಆ ಥರ ಫೀಲ್ ಆಗಬೇಕು ಅನ್ನೋದು ನಮ್ಮ ಇದು. ಅದಕ್ಕೆ ಇವತ್ತು ಆ ಥರ ಫೀಲ್ ಕೊಡಬೇಕು ಅಂತೇಳಿ ಸ್ವಲ್ಪ ಹುಣಸೂರಿಗೆಲ್ಲ ಹೋಗ್ಬೇಕು. ಸ್ವಲ್ಪ ಶಾಪಿಂಗ್ ಉಂಟು ಹುಣಸೂರಲ್ಲೆಲ್ಲ. ನಾವು ಬೆಂಗಳೂರಿಂದ ಏನೂ ತರಲಿಲ್ಲ, ಹಾಗೆ ಬಂದ್ವಿ. ಅಲ್ಲಿಂದ ತರ ಬದಲು ಹುಣಸೂರಿಗೆ ಹೋಗೋಣ ಅಂತ ಹುಣಸೂರಿಗೆ ಹೋಗಿ ಹುಣಸೂರಿಂದ ಸ್ವಲ್ಪ ಏನು ಮಾಡಲ್ಲ ಕಂದ ಡಾಗಿ, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರಬೇಕು. ಅದಕ್ಕೆ ಇವಾಗ ಫಸ್ಟು ಕಾಯಿ ತಂದುಬಿಡೋಣ ಅಂತೇಳಿ ಕಾಯಿ ತರೋದಕ್ಕೆ ಹೋಗ್ತಾ ಇದ್ದೀವಿ. ಕೀ ಇಲ್ದೇ ಇರೋ ಪಾಡು ನಮಗೆ. ಇಲ್ಲಿ ನೋಡಿ ಹಿಂಗೆ ತಳ್ಕೊಂಡು ಹೇಳು ಡೌನ್ ಅಲ್ವೇನೆ ಹೋಗುತ್ತೆ. ಶುಂಠಿ ಎಲ್ಲ ಕಿತ್ತಿದ್ದಾರೆ. ಲಾಸ್ಟ್ ಟೈಮ್ ಇಲ್ಲೆಲ್ಲ ಶುಂಠಿ ಇತ್ತು, ಇವಾಗೆಲ್ಲ ಶುಂಠಿ ಕಿತ್ತಿ ಜೋಳನ ಇದು ಜೋಳ ಹಾಕಿದ್ದಾರೆ, ಮೆಕ್ಕೆಜೋಳ ಶುಂಠಿ ಕಿತ್ತಿದ್ದಾರೆ ಇಲ್ಲೆಲ್ಲ. ಚೆಲ್ವಣ ನೋಡಿ ಇಲ್ಲಿ ನಮ್ಮ ಪಾಡು. ಸೊ ಇದು ನಮ್ದಲ್ಲ ಗಾಡಿ, ಅವ್ರದ್ದು ಗಾಡಿ. ಇದು ಡೌನ್ ಹೋಗು ಅಪ್ಪ, ತಡಕ್ಕಾಗಲ್ಲ. ಅಪ್ಪ ಮಾತ್ರ ಊರಂದ್ರೆ ಸೂಪರ್ ನೋಡಿ. ನೆಕ್ಸ್ಟ್ ತೋಟ ಆಗ್ತೈತೆ ನಮ್ದು. ನಾವು ಫಸ್ಟೇ ತೆಂಗು ಹಾಕ್ಬೇಕಿತ್ತು, ತೆಂಗು ಹಾಕಿರ್ಲಿಲ್ಲ. ಇವಾಗ ಒಂದು 5 ವರ್ಷದಲ್ಲಿ ಹಾಕಿರೋದು ನಾವು ತೆಂಗಿನ ಗಿಡ ನೋಡಿ ಹೇಗೆ ಬಂದಿದೆ. 5 ವರ್ಷದ್ದು ಒಬ್ಬಾಳೆ ಹೊಡೆದಿದೆ. ಸೊ ಇನ್ನೊಂದು ವರ್ಷ ತೆಂಗಿನಕಾಯಿ ನಮ್ಗೆ ಇಲ್ಲೇ ಸಿಗುತ್ತೆ, ಹೊರಗಡೆ ತರೋ ಹಾಗೆ ಇಲ್ಲ. ಇದು ಶುಂಠಿ ಇನ್ನ ಕಿತ್ತಿಲ್ಲ. ಈ ಶುಂಠಿ ಏನಣ್ಣ ಕೀ ಇಟ್ಕೊಂಡು ನೀವು ಕೊಡೋಣ ಕೀ. ಇವ್ರದ್ದು ಗಾಡಿ, ಇವ್ರ ಗಾಡಿ ಮೇಲೆ ನಮ್ಮ ಸವಾರಿ. ಹುಣಸೂರ್ಗ್ ಒಂಚೂರು ಗಾಡಿ ಬೇಕು. ಇಲ್ಲ ನಮ್ ಸಾನ ಓಡಿಸ್ತಾಳೆ, ನಾವು ಅಪ್ಪನ ಗಾಡಿಲಿ ಹೋಯ್ತೀವಿ. 2 ಗಾಡಿ ಬೇಕು. ಕುತ್ಕೊಳ್ಳಮ್ಮ, ಕೆಳಗಡೆ ಕುತ್ಕೊಳಮ್ಮ. ಗಾಡಿ ಮೇಲೆ ಹೋಗೋಣ ಅಂತಿದ್ದೀವಿ ಹುಣಸೂರು ಅಲ್ಲೆಲ್ಲ. ನೋಡಿಯಮ್ಮ, ಹಬ್ಬಬ್ಬ ಎಷ್ಟ್ ದಿನ ಆಗಿತ್ತು. ತುಂಬಾ ವರ್ಷಗಟ್ಲೆ ಆಗಿತ್ತು. ಫಸ್ಟ್ ಇತ್ತು ನಮ್ಮ ಹತ್ರ, ನಮ್ಮ ಅಕ್ಕ ಓಡಿಸ್ತಿದ್ಲು ಎಕ್ಸೆಲ್. ತುಂಬಾ ವರ್ಷ ಆದ್ಮೇಲೆ ಗಾಡಿ ಓಡಿಸ್ತಾ ಇರೋದು ಎಕ್ಸೆಲ್. ಇವಾಗ ಹೋಗ್ತಾ ಇದೀವಿ, ಕಾಯಿಸ್ಕೊಂಡ್ ಬರೋಣ ಅಂತ. ಗಾಯ್ಸ್ ನೋಡಿ ನಮ್ಮನೆ ಹೆಂಗೆ ಅಂದ್ರೆ, ನಮ್ಮನೆ ನಾಯಿಗಳು ನಮ್ ಬಾಡಿ ಗಾರ್ಡ್ ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ. ಕಳ್ಳ ಬಂದ್ರು ಬೇರೆ ಯಾರು ಬಂದ್ರು ಬೇಡ ಅದು ಬಾಯಿಲಿ. ನಮ್ಗೆ ಕಾವಲಾಗಿ ಗೊತ್ತೈತೆ. ಅದ್ ಮುಂದೆ ಹೋದಾಗ ನಾವ್ ಹಿಂದೆ ಹೋಗೋದು. ಕಳ್ಳ ಬರ್ಲಿ ಏನೇ ಬರ್ಲಿ ನಾಯಿ ವಿಡಿಯೋ ಮಾಡಕ ನೀನ್ ರೋಡ್ ಮಾಡ್ತಿದ್ದಿಲ್ಲ. ಅದಕ್ಕೆ ಪೋಷಿತ್ ಕೇಳ್ತಾವ್ನಿ, ಯಾಕೆ ಪಿಂಗು ನಮ್ ಜೊತೆನೆ ಬತ್ತೈತೆ ಅಂತ. ಅವನು ಎದ್ರಕಂತಾವನೆ ನಾಯಿ ಕಚ್ಚುತ್ತೆ ಅಂತ. ನಮ್ಗೆ ನಮ್ ನಾಯಿ ಕಚ್ಚಲ್ಲ, ಅದು ನನ್ ಬಾಡಿ ಗಾರ್ಡ್ ಆಗಿ ಬತ್ತೈತೆ ನೋಡಿ ಗೈಸ್. ಇಲ್ಲಿ ಎಲ್ಲರ ಮನೇಲೂ ನಾಯಿ ಸಾಕಿದೀವಲ್ವಾ, ಅದೇನಾದ್ರು ಕಚ್ಚಿಕೊಡುತ್ತೆ ಅಂದ್ಬಿಟ್ಟು ಅದು ಬರೋದು ನಮ್ ಜೊತೆ. ಬಾ ಮನೆಗೆ ಬಂದು ಇರೋದು ಕಾಯಿ 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 ನೋಡಿ. ನಮ್ಮ ಮನೆ ಅದು ಅಲ್ಲಿ ಎಂದಿ ಕೆಂದಿ ಯಾರು? ಕೆಂಪಿ ಎಲ್ಲೊಂದು ಕೆಂದಿ ಬಾ, ಕೆಂದಿ ಇಲ್ಲಿ ಬಾ. ಅದು ಗೊತ್ತಾಯ್ತು. ಅಲ್ಲಿ ಒಂದ್ ಮನೆ, ಇಲ್ಲಿ ಒಂದ್ ಮನೆ, ನಮ್ಮ ಮನೆ. ನಿಮ್ಮ ಮನೆ ನಾಯಿಗಳು
ಮನೇಲೂ ನಾಯಿ ಇದೆ ನೋಡಿ, ಎಲ್ಲರ ಮನೇಲೂ ಒಂದೊಂದು ನಾಯಿ ಇರುತ್ತೆ. ಇಲ್ಲಿ ನಾಯಿ ಇರ್ಲೇಬೇಕು ಇಲ್ಲಿ, ಇಲ್ಲಾಂದ್ರೆ ಆನೆಗಳ ಕಟ. ಕಾಯಿ ಕಾಯಿ ಸೋಮಣ್ಣಲ್ಲಿ ಊಟ ಟಿಫನ್ ಊಟ ಡೈರೆಕ್ಟು. ಇಲ್ಲೆಲ್ಲ ಹಿಂಗೇನೆ ಟಿಫನ್ಗಳು ಮಾಡಲ್ಲ, ಡೈರೆಕ್ಟ್ ಊಟ, ಮುದ್ದೆ ಅನ್ನ ಸಾಂಬಾರ್ ಇರುತ್ತೆ. ನೋಡಿ ಇವರು ಮಜ್ಜಿಗೆ ಕಡಿತಾ ಇದಾರೆ, ಮಜ್ಜಿಗೆ ಬೆಣ್ಣೆ ಈ ತರ ಕಡಿಯೋದದು ಕೋಲು ಇದು, ಕೋಲು ಇದು, ಇದನ್ನ ಹಾಕಿ ಹೀಗೆ ಕಡಿತಾರೆ. ಇಲ್ಲಿ ಬೆಣ್ಣೆ ಬಂದಿದೆ, ಇಲ್ಲೂ ಆಲೆ ಎತ್ತಿಟ್ಟಿದ್ದಾರೆ. ಇಲ್ಲಿ ಬೆಣ್ಣೆ, ಹಸುನ್ ಬೆಣ್ಣೆ ಇದು, ಮಜ್ಜಿಗೆ ಕಡಿಯೋದು ಇದು ನಮ್ಮಲ್ಲಿ. ಕಾಯಿ ಹಿಡಿತಾ ಇದ್ದಾರೆ, ಈ ಸ್ಟೈಲಲ್ಲಿ ಕಾಯಿ ಹಿಡಿದು. ಇವಾಗ ಅವಾಗೆಲ್ಲ ಮುಚ್ಚು, ಇವಾಗೆಲ್ಲ ಮಿಷಿನ್. ಇಲ್ಲಿ ನೋಡಿ ಪುಟ್ಟಕರು ಆಡು ಮರಿಗಳು. ಹಟ್ಟಿ ಗಾಯಿಸಿದು, ಹಟ್ಟಿ ಅಂತಾರೆ ಇದನ್ನ, ಹಟ್ಟಿ ಕೊಟ್ಟಿಗೆ ಎಲ್ಲ. ಅಲ್ಲಿಂದ ಬಂದ್ವಿ, ಚಳಿ ಆಲೆ ಬಿಸ್ಲಿತ್ತು, ಈಗ ಆಲೆ ಚಳಿ ಆಗ್ತಾ ಇತ್ತು, ಅದಕ್ಕೆ ನಮ್ಮ ಆಂಟಿ ಚಿತ್ರಾನ್ನ ಮಾಡಿದ್ರೆ ಫೇಮಸ್. ಈ ತರ ಚಿತ್ರಾನ್ನ ಸಕ್ಕದಾಗಿರುತ್ತೆ ಈ ವೆದರ್ಗೆ ಅಂತೇಳಿ ಚಿತ್ರಾನ್ನ ಮಾಡಿ ಅಂತ ಹೇಳಿದೆ. ಚಿತ್ರಾನ್ನ ಮಾಡೋರೆ. ಈಗ ತಿನ್ಬಿಟ್ಟು ಹುಣಸೂರ್ಗೆ ಹೋಗ್ಬೇಕು. ನೆಕ್ಸ್ಟ್ ಹುಣಸೂರ್ಗೆ ಹೋಗ್ಬೇಕಾದ್ರೆ ಇದೀವಿ, ಹುಣಸೂರ್ಗೆ ಹೋಗ್ತಾ ಅಪ್ಡೇಟ್ ಮಾಡ್ತೀವಿ ಹೇಗಿದೆ ಇಲ್ಲಿ. ಅಪ್ಪ ತುಂಬಾ ಚಳಿ ಐತೈತೆ ಇವಾಗ. ಮತ್ತೆ ಬಾಯ್ 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 ನಡಿಯಮ್ಮ. ಅಬ್ಬಬ್ಬಾ, ಓಕೆ ಡನ್ ಗೈಸ್. ಇವಾಗ ಹೊರಟ್ವಿ ಹುಣಸೂರ್ಗೆ. ಹುಣಸೂರಲ್ಲಿ ಶಾಪಿಂಗ್ ಮಾಡಕ್ಕೆ ಟೂ ವೀಲರಲ್ಲಿ ನನ್ನ ತಂಗಿ ಓಡಿಸ್ತಾ. ಬಾಯ್ ಬಾಯ್. ಅಮ್ಮ ತಾಯಿ, ನನಗಿದೆಲ್ಲ ವಸ್ತು. ನಾನು ಅವತ್ತು ಫಸ್ಟ್ ಹೋಗ್ತಾ ಇದ್ವಿ. ಆಯ್ತಾಯ್ತು, ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಸೊ ಹೋಗ್ತಾ ಇದ್ದೀವಿ ಇವಾಗ ಟೂ ವೀಲರಲ್ಲಿ. ಎಷ್ಟು ಕಿಲೋಮೀಟರ್ ಇದೆ ಪಿಂಕು ಹುಣಸೂರು? 21 ಕಿಲೋಮೀಟರ್ ಇದೆ ನಮ್ಮ ಮನೆಯಿಂದ. ಸಿಟಿ ತಾಲೂಕು ನಮ್ಗದು, ಹುಣಸೂರು ತಾಲೂಕು ಹತ್ರ. ನಮ್ಗೆ ಖುಷಿ ನಮ್ಗೆ. ಸೊ ಅಲ್ಲಿ ಇವಾಗ ವೆದರ್ ಹೇಗಿದೆ ಗೊತ್ತಾ? ಫುಲ್ ಚಳಿ, ಮಳೆ ಬರೋ ತರ ಇದೆ, ಬಟ್ ಮಳೆ ಬರಲ್ವಂತೆ. ಚಳಿ ಯಾಕೆ ಕಡ್ದಾಕಿದ್ದಾರೆ ಮರ? ಸಾವ್ರತಾವ್ರೆ ಮರ, ಸಾವ್ರತಾವ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಮರ ಸಾವ್ರತಾವ್ರೆ. ಇವಾಗ ಹೋಗ್ತಾ ಇದೀವಿ. ಹೋಗಿ ಸ್ವಲ್ಪ ಶಾಪಿಂಗು. ಸೊ ಇವಾಗ ಹುಣಸೂರು ಬಂದ್ವಿ, ವಿಶಾಲ್ ಮಾರ್ಟ್ ಹತ್ರ. ಸ್ವಲ್ಪ ಟೀ ಕಾಫಿ ಕುಡಿಯೋಣ ಅನಿಸ್ತು. ಯಪ್ಪ ಫುಲ್ಲು ಡೆಸ್ಟು ಫುಲ್ ಇದು, ಅದಕ್ಕೆ ಕಾಫಿ ಟೀ ಕುಡಿಯೋಣ ಅಂತೇಳಿ ಇಲ್ಲಿ ಬಂದಿದ್ವಿ. ಇಲ್ಲಿ ಒಂದ್ಸಲ ಕಾಫಿ ಟೀ ಕುಡಿದಿದ್ವಿ, ಚೆನ್ನಾಗಿತ್ತು. ಅದಕ್ಕೆ ಇವಾಗ ಇಲ್ಲೇ ಬಂದ್ವಿ, ಚೆನ್ನಾಗಿರುತ್ತೆ ಅಂತೇಳಿ. ಗೈಸ್ ನಾವು ಯಾವಾಗಲೂ ಇಲ್ಲೇ ಬಂದು ಕಾಫಿ ಕುಡಿಯೋದು. ಹೊಸ್ದಾಗಿದೆ ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಮಾಡ್ತಾನಂತ ಪೋಷಿತ್. ಓ ಚಾಕ್ಲೇಟ್ ಇಲ್ವಂತಮ್ಮ, ಕೇಸರ್ ಕಾಫಿ ಚೆನ್ನಾಗಿರುತ್ತೆ ಇಲ್ಲಿ. ಹುಣಸೂರಿಗೆ ಬಂದರೆ ಟ್ರೈ ಮಾಡಿ, ಚೆನ್ನಾಗಿ ಮಾಡಿದ್ದಾರೆ. ಬಿದ್ದುಬಿಟ್ಟೈತೆ, ಯಾವಾಗಲೂ ಏನಾದರೂ ಬೀಳೋದೇ. ಟೀ ಬಂತು ಇಲ್ಲಿ, ಶುಗರ್ ಎರಡೂ ಇದೆ. ಶುಗರ್ ಇದ್ದ ಇವರು ಕಾಫಿ ಟೀ ಕುಡಿತಾ ಇದ್ದಾರೆ. ನನಗೂ ಕೊಟ್ಟಿದ್ದಾರೆ, ಚೆನ್ನಾಗೈತಾ ಇಲ್ವಾ ಚೆಕ್ ಮಾಡಬೇಕು. ಚೆನ್ನಾಗಿದೆ ಅಂತ ಹೇಳಿದ್ರು ಇವರು. ಚೆನ್ನಾಗಿದೆ, ಜಿಂಜರ್ ಟೀ ಚೆನ್ನಾಗಿದೆ. ಫಸ್ಟ್ ಟೈಮ್ ಕುಡಿತಾರೆ. ಏಲಕ್ಕಿ ಜಾಸ್ತಿ. ಓ ಗೈಸ್, ಇವರು ಫಾಲೋವರ್, ಇನ್ಸ್ಟಾಗ್ರಾಮ್ ಫಾಲೋವರ್. ಓ ಮೈ ಗಾಡ್, ಏನ್ ಪಿಂಕು ಇಷ್ಟೊಂದು ಫೇಮಸ್ ಆಗಿದಿ? ಗ್ರೇಟ್. ನಮ್ಮ ಪಿಂಕು ಫೇಮಸ್ ಆಗಿಲ್ಲ, ಒಂದು ರೇಂಜ್ಗೆ. ಕೆಲವೊಂದು ಟೈಮಲ್ಲಿ ಗೊತ್ತಾಗಲ್ಲ, ನಿನ್ಗೆ ಅತ್ತೆ ಪಾರ್ಟಲ್ಲಿ ನೋಡಿ. ಇವಾಗ ವೆಸ್ಟರ್ನ್ ಡ್ರೆಸ್ಸಲ್ಲಿ ನೋಡಿದ್ರೆ ಗೊತ್ತಾಗಲ್ಲ. ಸ್ಟಿಕ್ಕರು ತಲೆ ಕಟ್ಬಿಟ್ಟಿರ್ತೀನಿ. ಬಟ್ ಇವಾಗ ಟೀ ಅಂತಾರೆ. ಆ್ಯಕ್ಚುಲಿ ಟೀನೇ ಕುಡಿಯೋಕೆ ಬರಲ್ಲ ಗೈಸ್ ಇವ್ರಿಗೆ. ಹಿಂಗೆ ಚಲ್ಕೊಂತಾರೆ ಅವಾಗ. ಚೆಲ್ಲಾಯ್ತು. ಐಸ್ ಕ್ರೀಮ್ ಬೇಕಮ್ಮ? ಇಲ್ಲ ಅಂತ ಐಸ್ ಕ್ರೀಮು
ಶಾಪಿಂಗ್ ಮಾಡಿದ್ರು ನಾವು ಹುಣ್ಸರ್ಗೆ ಬಂದಿದ್ದೆ ಬೇರೆದಕ್ಕೆ, ಇವಳು ಶಾಪಿಂಗ್ ಮಾಡೋದಕ್ಕೆ. ಶಾಪಿಂಗ್ ಮಾಡಲಿಲ್ಲ ಅಂದರೆ ನಮ್ಮನ್ನು ಹೊಡೆದಾಕ್ಬಿಡ್ತಾಳೆ, ಅದಕ್ಕೆ ಸುಮ್ಮನೆ ಆಗ್ಬಿಟ್ವಿ ಏನಾದರೂ ಮಾಡ್ಕೊಳ್ಳಿ ಅಂತ. ಇಲ್ಲ ಅಂದಿದ್ರೆ ನೀವು ನಾನು ಶಾಪಿಂಗ್ ಮಾಡಲ್ವಾ ಅಂತ 2,000 ರೂಪಾಯಿ ಅಲ್ಲ 2,000 ಶಾಪಿಂಗ್ ಮಾಡಿರೋದಕ್ಕೆ ಈಗ ಒಂದು ತಿಂಗಳೆಲ್ಲ ಕುರುಕ್ತಾಳೆ. ಅಯ್ಯೋ 2,000 ರೂಪಾಯಿ ಮಾಡೋದ್ನಲ್ಲ. ಅಬ್ಬಾ ಎಷ್ಟು ಬೆಂಗಳೂರಲ್ಲಾಗಿದ್ರೆ ಒಂದೇ ಐಟಮು 2 ಐಟಮ್ ಬರ್ತಿದ್ದು, ಇಲ್ಲಿ ಎಷ್ಟೊಂದು ತಗೊಂಡಿದ್ದಾಳೆ. ಅದ್ರಲ್ಲಿ ಬೇರೆ ಈ ಗ್ಲಾಸ್ ಸೆಟ್ಟು, ಒಂದು ಜಾಕೆಟ್, ಒಂದು ಗಾಗಲ್ಸ್ ಬೇರೆ ಉಲ್ಲನ್ ಟೈಪ್ ಸಕ್ಕದಾಯ್ತದಂತ. ಅದೇ ವೈಟ್ ಇಷ್ಟ ಆಗಿದ್ದು, ಸಾನ ಬರಲಿಲ್ಲ, ಅದು ನೋಡ್ತಿರ್ಲಿಲ್ಲ, ತಗೊಳ್ತಿರ್ಲಿಲ್ಲ. ನಿನಗೆ ಯಾರು ಒಪ್ಪಿಸ್ತಾರೆ? ನನಗಂತೂ ಈಗ ಲಾಸ್ಟಲ್ಲೇ ಕನ್ಫ್ಯೂಸ್ ಆಗಿದೆ, ಟಾಪ್ ತಗೊಳ್ಳೋಷ್ಟರಲ್ಲಿ. ಆಯ್ತಾ, ತರಕಾರಿ ನೆಕ್ಸ್ಟ್ ಅಲ್ಲಿಗೆ ಹೋಗೋದು. ನಾವು ಬಂದಿದ್ದೀವಿ ಹುಣಸೂರು ಮಾರ್ಕೆಟ್. ಹುಣಸೂರು ಮಾರ್ಕೆಟಲ್ಲಿ ಇಲ್ಲೇ ನಾವು ಯಾವಾಗ್ಲೂ ತರಕಾರಿ ಎಲ್ಲ ತಗೊಂಡೋಗೋದು. ಆದರೆ ಲಾಸ್ಟ್ ಟೈಮ್ ನಾಮಕರಣಕ್ಕೆ ಎಲೆ ಬುಕ್ ಮಾಡಿದ್ವಿ, ಎಲೆ ಏನು ಚೆನ್ನಾಗಿರಲಿಲ್ಲ. ಆಮೇಲೆ ತರಕಾರಿ ಅಷ್ಟು ಕೊಡ್ತಿರ್ಲಿಲ್ಲ. ಅದಕ್ಕೆ ನಾವು ಇಲ್ಲಿ ತಗೊಂಡು ಅಂತನ ಏನೋ ಅಂದಿದ್ರು ಅನ್ಸುತ್ತೆ ಇವರು, ಚೆನ್ನಾಗಿ ಬಂದಿಲ್ಲ ಅಂತ. ನಮ್ಮ ಅಕ್ಕ ಇಲ್ಲಿ ಏನಾದರೂ ಅನ್ಕೊಂತಾರೆ ಅಂದ್ಬಿಟ್ಟು ಅಲ್ಲೇ ಸೊಪ್ಪು ತಗೊಂಡು ಹೋಗೋಣ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಅಂದೆ ಅಣ್ಣ ಏನು ಅನ್ಕೊಳಲ್ಲ, ಬನ್ನಿ ನಮಗೆ ಗೊತ್ತಿರೋರೆ ಅಂತ. ಸೊಪ್ಪು ಭಾನುವಾರಕ್ಕೆ ಭರ್ಜರಿ, ಸಾರಿ ಇವತ್ತು ನಾಳೆ ನಾಡಿದ್ದು ಭರ್ಜರಿ ನಾನ್ ವೆಜ್ಜು, ಭರ್ಜರಿ ವೆಜ್ಜು ಗಾಯ್ಸ್. ಮುಜಿ ಇಲ್ಲ ನೋಡಮ್ಮ, ನೋಡಿ ಗಾಯ್ಸ್ ಹೆಂಗೆ ಮಾಸಾಗಿ ಕಾಣಿಸ್ತಿದ್ದಾನೆ. ನಾನು ತರಕಾರಿ ಮಂಡಿ ಇಡ್ಬೋದಲ್ಲ ಹುಣಸೂರಲ್ಲಿ ಅಂತ ಗೆಸ್ ಮಾಡ್ತಿದ್ದಾನೆ. ನಾನು ಎಲ್ಲ ಲೆಕ್ಕ ಹಾಕೊಂತಿದ್ದಾನೆ, ಯಾವ ಥರ ಇಡ್ಬೋದು ನಾನು ಡಿಫ್ರೆಂಟಾಗಿ. ನನ್ನ ಥರ ಬೆಳಗ್ಗೆ ತರಕಾರಿ ಇಡ್ಲಾ, ಇಲ್ಲ ನಮ್ಮ ಅಮ್ಮನ ಥರ ಬ್ಲ್ಯಾಕ್ ಕಲರ್ ತರಕಾರಿ ಇಡ್ಲಾ ಅಂತ ಯೋಚನೆ ಮಾಡ್ತಿದ್ದಾನೆ. ಎಲ್ಲಿ ಇಡ್ಲಿ ನನ್ನ ತರಕಾರಿ ಅಂಗಡಿ ಅಂತ. ಗೈಸ್ ಒಂದು ತರಕಾರಿ ಅಂಗಡಿ ಇಟ್ಟರೆ ಒಳ್ಳೆ ವ್ಯಾಪಾರ ಗೈಸ್. ಅವರೆಕಾಯಿ ಬೇಕಂತೆ, ಹಳ್ಳಿಗೆ ಬಂದಿರೋದು, ಹಳ್ಳಿಲಿ ಸಿಟಿ ಅವರೆಕಾಯಿ ತಗೊಂಡೋಗೋದಂತೆ. ಸೊಗಡೆ ಇಲ್ಲ ಬಿಡಕ್ಕ, ತಗೋಬೇಡ ಅಲ್ವಣ್ಣ, ಸೊಗಡಿಲ್ಲ ಅವರೆಕಾಯಿ. ಇನ್ನು ಜನವರಿ ಬರಬೇಕಲ್ಲ. ಹಾಂ ಬಂದ್ವಿ, ಇಲ್ಲಿ ನೋಡಿ ಸಗಣಿ. ಅದು ಅಯ್ಯೋ ನನಗೂ ಆಯಿತು ಶಟ್. ಅದು ಆ್ಯಕ್ಚುಲಿ ನಮ್ಮೂರು ಸಗಣಿ ಅಂದರೆ ಗಮ್ ಅನ್ನುತ್ತೆ, ಇಲ್ಲಿ ಪ್ಲಾಸ್ಟಿಕ್ ಅದು ಇದು ತಿಂದಿರುತ್ತೆ. ಟಿಶ್ಯೂ ಇಲ್ಲಿ ನೋಡಿ ಸಗಣಿ ಆಯ್ತು ಸ್ಲಿಪ್ಪರ್ಗೆ. ಅದಕ್ಕೆ ಟಿಶ್ಯೂ ಯಾವಾಗಲೂ ಇದ್ದೇ ಇರುತ್ತೆ ನನ್ನ ಹತ್ರ. ಈ ಥರ ಏನಾದರೂ ಆಯ್ತು ಅಲ್ಲಿ ಇಲ್ಲಿ ಕತ್ಕೊಂಡ್ ಬಂದಿರ್ತಾರೆ ಹೋಟೆಲಲ್ಲಿ ಟೀ ಕುಡಿಯೋಕೋದಾಗ. ಶೇ ಯಪ್ಪ, ಇಲ್ಲಿ ಕೇಕ್ ಬಂದ್ವಿ, ಬೇಕಿನ್ ಕೆಫೆಯಲ್ಲಿ ಯಾವಾಗಲೂ ಕೇಕ್ ಇಲ್ಲೇ ತೊಗೊಂಡೋಗೋದು. ಇಲ್ಲಿ ಬಂದ್ವಿ. ಇವತ್ತೊಬ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಒಬ್ರು ಬರ್ತ್ಡೇ ಇದೆ, ಇಬ್ಬರದ್ದಿರೋ ಕಾರಣ ಡೋನಟ್ ಎಲ್ಲ ಇಲ್ಲಪ್ಪ. ಸೊ ಇಬ್ಬರದ್ದಿರೋ ಕಾರಣ ಅದಕ್ಕಿಲ್ಲಿ ಏನಾದ್ರು ತಿನ್ನೋಣವಾ, ಎಗ್ ಪಪ್ಸು ಏನಾದರೂ. ಇವತ್ತು ಫ್ರೈಡೇ. ಓ ನೀವು ತಿನ್ನಲ್ಲ ಅಲ್ಲ ಸಹನ್ ಅವರೇ? ತಿಂತೀಯಾ? ಅವ್ಳ ಡ್ರೆಸ್ಸಾ? ಹೌದಾ, ಅವಳ ಡ್ರೆಸ್ಸು ಇಟ್ಟು ಬಂದಿದ್ವಿ ಅಲ್ಲಿ ಗಾಡಿ ಮೇಲೆ, ಎತ್ಕೊಂಡು ಬಂದಿದ್ದಾಳೆ, ಎತ್ಕೊಂಡು ಹೋಗ್ತಾರಂತ. ಏನು ಆಯ್ತು ಇಲ್ಲೇ ತಿನ್ಕೊಂಡು ಹೋಗೋಣ ಡೋನಟ್. ಬೈಲಿ ಕೇಕ್ ನೋಡೋಣ. ಸೊ ಇಲ್ಲಿ ಇಬ್ರದ್ದು ಬರ್ತಡೇ, ಒಬ್ರದ್ದು ಕೇಕ್ ಎಲ್ಲ ಇಲ್ಲಿ ಕೇಕ್ ಇಲ್ವಾ? ಇಲ್ಲೇ ಇದ್ದಾವ ಕೇಕು. ಒಂದು ಆನಿವರ್ಸರಿ, ಒಬ್ರದ್ದು ಬರ್ತಡೇ ಇರೋ ಕಾರಣ ಇಬ್ರದ್ದು. ಸೊ ಅದಕ್ಕೆ ಕೇಕ್. ರೆಡ್ ವೆಲ್ವೆಟ್ ಬೇಡ, ಚೆನ್ನಾಗಿರಲ್ಲ. ಅಲ್ಲಿ ನಾರ್ಮಲ್ ತಗೋತೀವಲ್ಲ, ನಾನು ಕನ್ಫ್ಯೂಸ್. ಯಾವುದಾದ್ರೂ ಓಕೆ, ಎರಡು ಓಕೆ. ಒಂದು ಇದು ರೆಡ್ ವೆಲ್ವೆಟ್ ಕೊಡಿ. ಅಲ್ಲ ಇದು ಚೆನ್ನಾಗಿತ್ತು ಕಣೆ, ಆರೆಂಜ್ ನೋಡಿಲ್ಲ, ಇದು ಚೆನ್ನಾಗಿದೆ. ಅದು ಯಾರು ಇವಾಗ ತಿನ್ನಕ್ಕೆ ಇಷ್ಟಪಡಲ್ಲ. ಒಬ್ರಿಗೆ ಅದು ಕಟ್ ಮಾಡಿಸಿ ಒಬ್ರಿಗೆ ಇದು ಕಟ್ ಮಾಡಿಸಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಎರಡು ಒಂದೇ ಥರ ಇರಲಿ. ವೆಯ್ಟ್ ಕಂದ. ಹಾಂ ಡೋನಟ್ಟಾ? ಓಕೆ. ಚೆನ್ನಾಗಿರುತ್ತೆ. ಗೊತ್ತಿಲ್ಲ ನನಗೆ ಇಲ್ಲಿದ್ದು ಏನು
ಹುಣಸೂರಿನ ಕೇಕು ಲಾಸ್ಟ್ ಟೈಮ್ ಚೆನ್ನಾಗಿರ್ಲಿಲ್ಲ, ಸೊ ಈ ಟೈಮ್ ಆದ್ರೂ ಚೆನ್ನಾಗಿ ಕೊಡಿ. ಈರುಳ್ಳಿ ಸ್ಮೆಲ್ಲು, ಈರುಳ್ಳಿ ಅಲ್ಲ ಕಂಪ್ಲೇಂಟ್ ಮಾಡಿದೀವಿ ಒಂದ್ಸಲ ಆಗ್ಲೇ ಬಂದು, ಸೊ ಅದನ್ನೇ ಪದೇ ಪದೇ ಹೇಳೋದ್ ಬೇಡ. ಬಟ್ ಇವಾಗ ಓಕೆ ಡನ್ ಆಯ್ತು. ಇವಾಗ ಅದನ್ನ ಡಿಸ್ಕೌಂಟ್ ಮಾಡಿ ಹಾಕೊಡಿ. ಫ್ರೆಶ್ ಆಗಿಲ್ವಾ ಪಪ್ಸು? ಅವ್ರು ಟೇಸ್ಟ್ ಮಾಡ್ತಿದ್ದಾರೆ, ಅವರು ಟೇಸ್ಟ್ ಅಲ್ಲ ಚೆಕ್ ಮಾಡ್ತಾ ಇರೋದು. ಅಲ್ಲ ಪಪ್ಸ್ ಇದೇನ ಇರೋದು, ಫ್ರೆಶ್ ಆಗಿಲ್ವಾ? ಎರಡು ಪಿಂಕು ನಿನಗೆ 3 ಪಪ್ಸು ಇಲ್ಲೇನೆ, ಡೋನಟ್. ಸೊ ಇಲ್ಲಿ ಇವಾಗ ಚೆಕ್ ಮಾಡ್ಕೊಡ್ತಾ ಇದ್ದಾರೆ. ಬಟ್ ಅದು ಮಿಸ್ ಆಗಿದ್ದು ಏನೋ ಗೊತ್ತಿಲ್ಲ, ಅದೇ ಬೇಕಾದ್ರೆ ಅಲ್ಲಿ ಅದನ್ನೇ ತಗೊಂಡಿದ್ದೀರಾ ಬಿಸಿ ಮಾಡಕ್ಕೆ, ತಗೊಂಬರಕ್ ಹೋಯ್ತಾ ಇರೋದು. ಭಯ ಗೈಸ್, ಹೊರಗಡೆ ಫುಡ್ ತಿಂದು ಫುಡ್ ಪಾಯ್ಸನ್ ಆಗುತ್ತೆ, ಅದೊಂದು ಎಲ್ಲೋದ್ರೂ ತಿನ್ನೋದಕ್ಕೆ ಭಯ ಇವಾಗ. ಬಟ್ ಈ ಚಳಿಗೆ ಏನಾದ್ರು ತಿನ್ಬೇಕು ಅನ್ಸುತ್ತೆ, ತಿನ್ನೋದಕ್ಕೆ ಭಯ, ಆ ಥರ ಆಗಿ ತಿನ್ನೋದಕ್ಕೆ ಭಯ. ಸೊ ಪರವಾಗಿಲ್ಲ, ನೋಡೋಣ, ಟ್ರೈ ಮಾಡೋಣ. ಹುಣಸೂರಿಂದ ನೋಡಿ ಈಗೆಲ್ಲ ತಗೊಂಡು, ಇದೆಲ್ಲ ತಗೊಂಡು ಹೋಯ್ತಾ ಇದ್ದೀವಿ. ಹುಣಸೂರು ಬಿಟ್ವಿ, ಯಪ್ಪ ಸುಸ್ತಾಗೋಯ್ತು. ಮಿರರ್ ಸರಿ ಮಾಡ್ಕೊಳ್ತಾ ಇದ್ದಾಳಂತೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇಷ್ಟು ನೋಡಿ ಇದಕ್ಕೆ ಹಳ್ಳಿ ಆದರೆ ನಾವೇನೇ ತೊಗೊಳಕ್ಕೂ ಹುಣಸೂರಿಗೆ ಬರಬೇಕು, ಅದೇ ಪ್ರಾಬ್ಲಮ್ಮು. ಒಂದು ಕಾರ್ ಇರಬೇಕು, ಮೊದಲು ಕಾರ್ ಕಲಿಬೇಕು, ಏನಿಲ್ಲ ಅಂದ್ರೂ. ಒಂದು 2 ವೀಲರಲ್ಲಿ ಹಿಂಗೆ ಇಟ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ, ಇದು ತುಂಬ ಹೈವೇ ಬೇರೆ ಅಲ್ವಾ, ಇಟ್ಕೊಂಡು ಹೋಗೋಕ್ಕಾಗಲ್ಲ. ಈ ಥರ ಲಾಗ್ ಮಾಡಿದ್ರೆ ಎಲ್ಲ ನಮ್ಮನ್ನೇ ನೋಡ್ತಾರೆ. ಸೊ ಲಾಗ್ ಮಾಡ್ಬೇಕಾದ್ರೆ ಯಾರು ನೋಡಲಿ ಯಾರು ಬಿಟ್ಟು ನಾವು ಮಾಡ್ತಾನೆ ಇರಬೇಕು, ಅವಕ್ಕೆಲ್ಲ ತಲೆನೇ ಕೆಡ್ಸ್ಕೊಂಬಾರ್ದು. ಆ ಥರ ಇಲ್ಲಿ ಸುಮ್ಮನೆ ಮಾಡ್ತಾನೆ ಇರೋದು ಲಾಗ್ನ. ಅವರು ನೋಡ್ಕೊಂಡು ಏನೇ ಹುಡುಗಿರು ಈ ಥರ ಮಾತಾಡ್ಕೊಂಡು ಹೋಯ್ತಾರಲ್ಲ ಅಂದ್ಕೊಂಡು ಹೋಗೋದು. ಅವರು ಒಳ್ಳೆ ಚಂದ ಹೊರಗಡೆ ಬಂದಾಗ ಲಾಗ್ ಮಾಡೋಕ್ಕೆ. ಕಾಲು ಇಲ್ಲ ಕೈಯೂ ಇಲ್ಲ, ರೆಡಿ ಅಲ್ವಾ? ಅದಕ್ಕೆ ಚಿಕನ್ನು ಫಿಶ್ಶು ತಗೊಂಡು ಬಂದಿದ್ದಾರೆ ಇವರು. ಕಾಲು ಕೈ ಒಂದೊಂದೇ ಹಾಕ್ಬೇಕಾಗದ ಈಗ. ಪರ್ಮಿಳನ್ ಕೇಳೋಣ ಕಾಲು ಕೈ. ಸೊ ಇಲ್ಲಿ ಚಿಕನ್ ತಗೊಂಡು ಚಿಕನ್ ತಗೊಂಡು ಇಲ್ಲಿ ಒಯ್ತಾ ಇದ್ದೀವಿ. ಅಯ್ಯೋ ಈ ಲಗೇಜ್ ಎಲ್ಲ ಇಟ್ಕೊಂಡು ಇದು ಭಾಳ ಕಷ್ಟ ಉಂಟು ಇಲ್ಲಿ ಜೀವನ. ಹೆಲ್ಮೆಟ್ ಯಾಕೆ ಹಾಕಿಲ್ಲ ಅಂತ ಕೇಳ್ತಾವ್ರೆ. ಬಟ್ ನಾವು ಬೆಂಗಳೂರಲ್ಲೇ ಹೆಲ್ಮೆಟ್ ಹಾಕಲ್ಲ, ಇನ್ನು ಇಲ್ಲಿ ಹೆಲ್ಮೆಟ್ ಹಾಕ್ತೀವಾ ಅಂತ ಅವ್ರಿಗೆ ಹೇಳ್ತಾ ಇದ್ದೀವಿ. ಹೊರಟ್ವಿ, ಇಲ್ಲಿ ಚಿಕನ್ ತೊಗೊಂಡ್ವಿ. ಇನ್ನೂ ಒಂದು ಕಡೆ ಚಿಕನ್ ತೊಗೊಬೇಕು, 2 ಥರ ಚಿಕನ್ನು. ಯಪ್ಪ ಸ್ಟಾರ್ಟ್ ಮಾಡಮ್ಮ, ನಮ್ಮ ಹುಡುಗಿ ಸ್ಟಾರ್ಟ್ ಮಾಡೋದ್ರಲ್ಲಿ. ಹಾಂ ಹೊಡೆ ಕಿಕ್ಕು ಹೊಡಿ. ಆಗ್ತಾಯಿಲ್ಲ ಕಿಕ್ ಹೊಡೆಯೋಕ್ಕೆ. ಹೋಗೋಣ, ಈಗ ಆಲೆ ಬಿಸಿಲು ಬಂತು. ನಡಿ ನಡಿ ಗ ಗ ಗ ಗ ಗ ರಯ್ಯ ರಯ್ಯ ರಯ್ಯ. ಯಪ್ಪ ಇದು ನಮ್ಮ ಪಂಚವಳ್ಳಿ ಫಿಶು, ನಮ್ಮ ಸೈಡ್ ಫಿಶು ಬಂದಿದೆ. ಇದು ಸಾಂಬಾರ್ಗೆ, ಇದು ಸಾಂಬಾರ್ಗೆ ನಮ್ಮ ಆಂಟಿ ಆಗಲೇ ಸಾಂಬಾರು ರೆಡಿ ಮಾಡ್ತಾ ಇದ್ದಾರೆ. ಹಾಂ ಹಾಂ ಘಮ ಘಮ ಸಾಕು ಸಾಕು. ಮೀನು ಹಾಕೋತ ಎಳ್ಕೊಂಡ್ಬಿಡ್ತಾರೆ. ಸಾಕು. ಬೇಯ್ಲಿ ಚೆನ್ನಾಗಿ. ಹುಳಿ ಹಾಕ್ಬೇಕಲ್ಲ, ಇನ್ನು ಹುಳಿ ಹಾಕಿಲ್ಲ. ಹಾಕಿದೀನಿ. ಹಾಕಿದ್ದೀರಾ? ಚೆನ್ನಾಗಿ ಕುದಿಲಿ, ಕುದ್ದ ಮೇಲೆ ಫಿಶ್ ಹಾಕಬೇಕು. ಸೊ ಫಿಶ್ ಸಾಂಬಾರು ರೆಡಿ ಆಗ್ತಾ ಇದೆ. ಸಾಂಬಾರು ಸಾಕು ಫಿಶ್ ಬಿರಿಯಾನಿ ತಿಂತಾರೆ, ಫ್ರೈ ತಿಂತಾರೆ. ಹಾಂ ಬಿರಿಯಾನಿ ಫ್ರೈ ಎಲ್ಲ ಇರೋ ಫಿಶ್. ಸೊ ಮೊಟ್ಟೆ ರೆಡಿ ಉಂಟು. ಇನ್ನೊಂದು ಫ್ರೈಗೆ ಎಲ್ಲಿದೆ? ಫ್ರೈಗೆ ಅಂದರೆ ಇದು ಇದಕ್ಕೆ ಎಂತ ತವಾ ಫ್ರೈಗೆ ಇದು ಈ ಥರ ಸ್ಲೈಸು. ಇದು ದಪ್ಪ ಕಟ್ ಮಾಡಿದ್ದಾರೆ, ಒಂದೊಂದು ದಪ್ಪ ಉಂಟು. ಈ ಥರ ದಪ್ಪ ಇರೋದು ಸಾಂಬಾರ್ಗೆ, ದಪ್ಪ ಇರೋದು. ಈ ಥರ ಚಿಕ್ಕದಾಗಿ ಕಟ್ ಮಾಡಿರೋ ಸ್ಲೈಸು ತವಾ ಫ್ರೈ ಮಾಡೋಣ ಅಂತೇಳಿ, ಬೇಗ ಬೇಯುತ್ತೆ ಅಂತೇಳಿ ಈ ಥರ ಕಟ್ ಮಾಡಿಸ್ಬೇಕು. ಫಿಶ್ ತವಾ ಫ್ರೈ ರೆಡಿ ಮಾಡ್ತಿದ್ದಾರೆ, ಮಾಡಿಡ್ತಾ ಇದ್ದೀವಿ. ಈ ಥರ ಕರಿ ಮಸಾಲೆ, ಬಿಳಿ ಮಸಾಲೆ ಥರ ಮಾಡಿ. ಮಸಾಲೆದೇನಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ತಿಳಿಸ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಫಿಶ್ ತವಾ ಫ್ರೈ ಇದನ್ನ ಅರ್ಲೆ ಮೇಲೆ ಹಾಕಿ ಸುಡೋದು. ನಾವು ಚಿಕನ್ ಫ್ರೈಗೆ ಪುದೀನ ಸೊಪ್ಪು, ಸಾಂಬಾರ್ ಸೊಪ್ಪು
ಸಾಂಬಾರ್ ಸೊಪ್ಪು ನಮ್ಮ ಕಡೆ ಬಿಡಿಸ್ತಾ ಇದೀವಿ. ಕೊತ್ತಂಬರಿ ಸೊಪ್ಪು. ಅಕ್ಕ ರೆಡಿಯಾಗಿ ಕೂತಿದ್ದಾರೆ ಊಟ ಮಾಡಕ್ಕೆ. ಗೈಸ್ ಇವಾಗ ಚಿಕನ್ ಫ್ರೈ ಆಯಿತು. ಅನ್ನ ಹೊಟ್ಟೆ ಅಷ್ಟು ಸುಸ್ತಾಗಿತ್ತಲ್ಲ, ಸ್ವಲ್ಪ ಲೈಟಾಗಿ ತಿನ್ನೋಣ ಅಂದ್ಬಿಟ್ಟು ತಿಂತಿರೋದು. ಆಹಾ, ಈ ವೆದರ್ಗೆ ಸೂಪರಾಗಿದೆ ಮಾತ್ರ. ಈ ವೆದರ್ಗೆ ಈ ಥರ ಹೊರಗಡೆ ಕುತ್ಕೊಂಡು ತಿನ್ನೋದಿದೆಯಲ್ಲ ಮಸ್ತು. ಫುಡ್ ಲವರ್ ಯಾರ್ಯಾರು ಇದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ಕಮೆಂಟು ಮಾಡಿ. ಫುಡ್ ಲವರ್ಸ್ ಮಾತ್ರ ಈ ಥರ ಎಲ್ಲ ಫೀಲ್ ಮಾಡ್ಕೊಂಡು ತಿನ್ನಬೇಕು ಫುಡ್ಡು ಯಾವತ್ತಿದ್ರೂ ಯಾವತ್ತೂ. ಸೊ ಅದಕ್ಕೆ ಈ ವೆದರ್ಗೆ ಆಚೆ ತಿನ್ನೋದೇ ಬೆಸ್ಟು ಅಂತೇಳಿ ಆಚೆ ತಿಂತಾ ಇದ್ದೀನಿ. ಸಾಲ್ ಕಮ್ಮಿ ಇದೆ ನಮ್ಮ ಪಿಂಕುಗೆ ಭರ್ಜರಿ. ನೀನು ಬಿಡಮ್ಮ ಸೂಪರ್, ನೀನು ಕಂಡಿಡಿದ್ಯಾ? ಆಯ್ತು ನನ್ನ ಮಗ ಅಂತ. ವೇಟ್ 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 ಹೇಗಿದೆ ಕಂದ? ಹೇಗಿದೆ? ಸೂಪರ್ ಆಗಿದೆ ಗೈಸ್, ಸಕ್ಕತ್ತಾಗಿದೆ. ತಮ್ಮ ಅಯ್ಯಪ್ಪ, ಎಷ್ಟು ದಿನ ಆಗಿತ್ತು ನಾವು ಈ ಥರ ತಿಂದಲ್ಲ, ತುಂಬ ದಿನ ಆಗ್ಬಿಟ್ಟಿತ್ತಿಲ್ಲ. ದಿನ ಇಲ್ಲಿ ವೆದರ್ ಇವಳಿಗೆ ದಿನ ಬೇಕಿಲ್ಲಿ ಚಿಕನು ಮಟನು. ಹಾಂ, ನಾವು 15 ಡೇಸ್ ಆಗಿದೆ. ನನ್ನ ಜೊತೆನಾ? ರೀಲ್ಸಾ? ಏನು ರೀಲ್ಸು? ಹಾಂ, ನೀವು ರೀಲ್ಸ್ ಆಡ್ತಾ ಇಲ್ವಾ? ಇಲ್ಲಪ್ಪ, ನಾನು ರೀಲ್ಸ್ ಎಲ್ಲ ಮಾಡಲ್ಲ, ಓನ್ಲಿ ಲಾಗ್. ನೀನು? ಇವಾಗ ನಮ್ಮ ಕೊಟ್ಟಿಗೆನ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಕ್ಲೀನ್ ಮಾಡಬೇಕು ಸ್ವಲ್ಪ. ನೈಟ್ ಇಲ್ಲಿ ಫೈರ್ ಕ್ಯಾಂಪ್ ಇರೋ ಕಾರಣ. ಇಲ್ಲಿ ಇದ್ದಿದೆಯಲ್ರೇ, ಇದನ್ನೆಲ್ಲ ಹಾಕೋದು. ಸೊ ಫೈರ್ ಕ್ಯಾಂಪ್ ಎಲ್ಲ ಇದೆ. ಸೊ ಇಲ್ಲೇ ತವಾ ಫ್ರೈ ಮಾಡೋಣ ಅಂತಿದ್ದೀವಿ. ಅದಕ್ಕೆ ಸ್ವಲ್ಪ ಇದೆಲ್ಲ ನೀಟ್ ಮಾಡಿ ಕ್ಲೀನ್ ಮಾಡೋಣ ಅಂತಿದ್ದೀವಿ. ಇದು ಏನು ಎಲ್ಲ ಹಾಕೋದಿದು? ಓ ಮೈ ಗಾಡ್, ಪೈಪ್ ಇದೆ. ಅವಾಗೆಲ್ಲ ಇಲ್ಲೇ ಹಾಕ್ತಿದ್ವಿ ಫೈರ್ ಕ್ಯಾಂಪ್, ಚೆನ್ನಾಗಿರ್ತಿತ್ತು. ಇವಾಗ ಪೈಪ್ ಹಾಕ್ಬಿಟ್ಟಿದ್ದಾರೆ, ಎಂತ ಮಾಡೋದು? ಇಲ್ಲೆಲ್ಲ ಕುತ್ಕೊಬೋದಿತ್ತು. ಶಿಟ್. ಎಲ್ಲ ಕ್ಲೀನಿಂಗ್ ಆಯಿತು. ಕ್ಲೀನ್ ಮಾಡಿ ಲೈಟು ಕೂಡ ಎಳ್ಸಿದ್ವಿ, ಅವ್ರು ಬಂದ ಮೇಲೆಲ್ಲ ಓಡಾಡಬಾರ್ದು ಅಂಥೇಳಿ. ಎಲ್ಲ ಸೌದೆ ಎಲ್ಲ ಇಲ್ಲಿ ಹಾಕ್ಕೊಂಡಿದ್ದೀವಿ. ಅವ್ರು ಬಂದ ತಕ್ಷಣ ಫೈರ್ ಕ್ಯಾಂಪ್ ರೆಡಿ, ತವಾ ಫ್ರೈಗೆ ರೆಡಿ ಮಾಡಬೇಕು. ಅದಕ್ಕೋಸ್ಕರ ಅವ್ರು ಬಂದಾಗ ಓಡಾಡಬಾರ್ದು ಅಂತೇಳಿ ಇವಾಗಲೇ ಎಲ್ಲ ಮಾಡಿಬಿಟ್ವಿ ಬೆಳಕಿದ್ದಂಗ್ಲೇ. ಇನ್ನು ಕತ್ಲೆ ಆದ್ರಂತೂ ಏನೂ ಕಾಣಲ್ಲ ಇಲ್ಲಿ. ಅದಕ್ಕೆ ಇವಾಗ ಒಂದು ರೌಂಡು ಕೆಳಗಡೆ ಹೋಗಿ ಒಂದು ರೌಂಡ್ ವಾಕ್ ಮಾಡ್ಕೊಂಡು ಬರಬೇಕು. ಆ್ಯಪಲ್ಲ? ಆ್ಯಪಲ್ ಆ್ಯಪಲ್ ಆ್ಯಪಲ್, ರೆಡ್ ರೆಡ್ ಆ್ಯಪಲ್. ಓ, ಎಲ್ಲ ಹಣ್ಗಿಡಗಳು. ನೆಕ್ಸ್ಟು ಫ್ಯೂಚರ್ ಇನ್ನು 5 ಇಯರ್ಸ್ಗೆ ಇವೆಲ್ಲ. ಸೊ ಇವಾಗ ವಾಕ್ ಬಂದ್ವಿ. ವಾಕ್. ಹಾಂ, ನೀರು ಜೆಟ್ ಹೊಡಿತಾ ಇದೆ, ದೊಡ್ಡ ಜೆಟ್. ತೆಗ್ರಿಕಾಯಿ ಕಣೆ, ತೆಗ್ರಿಕಾಯಿ ಗಿಡ ಇದು. ತೆಗ್ರಿಕಾಯಿ ಗಿಡ ಇದು. ತೆಗ್ರಿಕಾಯಿ ಗಿಡ, ಜೆಟ್, ದೊಡ್ಡ ಜೆಟ್ ಇದು. ರೋಡಿಗೆ ನೀರು ಹೊಡಿತಾ ಇದೆ. ಯಾವುದಕ್ಕೆ ಕ್ಯಾಪ್ಷನ್? ಓ ಮೈ ಗಾಡ್, ನೀರು ಓಡ ನೀರಿದು ನೋಡಿ, ಇಲ್ಲಿ ರೋಡ್ಗೆ ಹೊಡಿತಾ ಇದೆ. ಅದು ಈ ಚಳಿಲಿ ನಮಗೆ ನೀರು ಹೊಡೆದ್ರೆ ಮುಗೀತು ಕತೆ. ಈ ಚಳಿಲಿ ನಮಗೆ ನೀರು ಹೊಡೆದು ಬಿಟ್ರೆ ಹಬ್ಬ ನಡುಗೆ ಬಂದ್ಬಿಡುತ್ತೆ. ಅದಕ್ಕೆ ಕಣ್ಣ ಮರೆಯಕ್ಕೆ ತಪ್ಪಿಸ್ಕೊಬಂದು. ಎಲ್ಲಿ ಹೊಡೆದಿರೋದು ಇದು? ಒಂಬಾಳೆ ಒಳಗೋಗ್ಬೇಕಾ? ನಮ್ಮ ತೋಟದಲ್ಲಿ ಒಂಬಾಳೆ ಹೊಡೆದಿದೆ, ಬಟ್ ಒಳಗಡೆ ಹೋಗ್ಬೇಕಂತೆ. ಯಾರು ಹೋಗ್ತಾರೆ ಈಗ ಒಳಗಡೆ? ಒದ್ದೆ ಇದೆ ಕಣಲ್ಲಿ. ಹ್ಞೂ, ನಾನು ಸ್ಲಿಪ್ಪರ್ ಬಿಟ್ಟು ಬರಲ್ಲ. ಮುದ್ದು ಪಿಂಕು ಮುದ್ದು, ಅದು ಪಿಂಕು ಮುದ್ದು. ಇದು ಟೆಂಪಲ್, ಇದು ಶನಿದೇವ್ರ ಟೆಂಪಲ್. ಇದು ಶನೇಶ್ವರ ಟೆಂಪಲ್ ಇದೆ. ಕೆಂದಿ, ಪೋಷಿತ್ ಕೆಂದಿ ಅದು. ಒಂದು ಏನದು ತೆಂಗಿನ ಮರ ಅಂತ, ಸೀಬೆಕಾಯಿ ಮರ, ಅದ್ರಲ್ಲೇ ಸೀಬೆ ಹಣ್ಣು ಬಿಟ್ಟಾಯ್ತಾ? ಅಪ್ಪ 2 ಸರಿ ತಿಂದೈತೆ. ಹೌದಾ? ಇವರಪ್ಪ ಕಿಲಾಡಿ, ಇವರಪ್ಪನೇ ತಿನ್ಕೊಂಡೈತೆ. ಹಬ್ಬ, ನಮ್ಮ ಬೌಂಡ್ರಿ ಇಷ್ಟು. ಇಲ್ಲಿ ಕೆಳಗಡೆಗೆ ಬಂದರೆ ಹಿಂಗೆ ಮೇಲ್ಗಡೆಗೆ ಹೀಗೆ. ಎಂತದ ಹೂದೋಟ, ಶಿವನ ಹೂದೋಟ. ಎಲ್ಲಿತ್ತಿದ್ದು? ಎಲ್ಲಿ ತಗೊಬಂದ? ಇವಾಗ ಜಾತ್ರೆಯಲ್ಲಿ ತಗೊಂಡ್ವಿ, ಅಲ್ಲಿ ಹುಣಸೂರು ಜಾತ್ರೆಯಲ್ಲಿ. ಮರ ಕಟ್ ಮಾಡಿದ್ವಿ ಅಂತ ಹೇಳಮ್ಮ. ಸೊ ಗೈಸ್, ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಶುಂಠಿ ಮುಚ್ಚಿರೋದು. ಶುಂಠಿ ಏನಕ್ಕೆ ಮುಚ್ಚಿದ್ದಾರೆ? ಇದು ಬೀಜ ಶುಂಠಿ. ನೆಕ್ಸ್ಟ್ ಇಯರ್ ಬೀಜ ಶುಂಠಿಗಂತೆ ಜಾಸ್ತಿ ಬೀಳ್ದಂಗೆ
ಓ ಎಲ್ಲ ಕಂಟ್ರೋಲ್ ಮಾಡಕ್ಕೆ ಹೌದಾ, ನಾನು ನೋಡೇ ಇಲ್ಲ ಇದು. ನೋಡಿ ಶುಂಠಿ ಎಲ್ಲ ಮುಚ್ಚಿದ್ದಾರೆ, ಕಿತ್ತು ಕೊಟ್ಟಿದ್ದಾರೆ. ಶುಂಠಿ ಇವಾಗ 2500, 2700, 2500 ಇತ್ತು. ಶುಂಠಿ ಕೊಟ್ಟಿದ್ದಾರೆ. ಸೊ ಇನ್ನು ಮಿಕ್ಕಿದ್ದು ನೆಕ್ಸ್ಟ್ ಇಯರ್ಗೆ ಹಾಕೊಳ್ಳೋದಕ್ಕೆ ಅಂತ ಈ ಥರನೇ ಇಲ್ಲೇ ಬಿಟ್ಬಿಡ್ತಾರೆ. ಜನವರಿಗೋ ಫೆಬ್ರವರಿಗೋ ಕಿತ್ಕೊಳ್ತಾರೆ. ಅಲ್ಲಿವರೆಗೂ ಶುಂಠಿ ಅದ್ರ ಒಳಗಡೆನೇ ಇರುತ್ತೆ. ಇದೆಯಲ್ಲ ಈ ತರ ಮರ ಅಲ್ಲೂ ಇತ್ತು, ಇವಾಗಿಲ್ಲ. ಇಲ್ಲ ಅಲ್ಲ, ಏನಿಗೋ ಇದ್ದು ಎಲ್ಲ ಕಡ್ದಾಕ್ಬಿಟ್ರು. ಸುತ್ತ ಇತ್ತು, ನಮ್ಮ ಬೌಂಡ್ರಿ ಇತ್ತು ಅಂತ ನೋಡಿ, ಮದುವೆಗೆ ಅಂತ ನಮ್ಮ ಚಿಕ್ಕಪ್ಪ ನಮ್ಮಪ್ಪ ಕೊಟ್ಟ ಮಾತು ಉಳಿಸ್ಕೊಬೇಕು. ಅಲ್ಲ ನಮ್ಮಪ್ಪ ನಮ್ಮ ದೊಡ್ಡಪ್ಪ ಏನು ಕಂದ ಹಸುದದು. ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಅಪ್ಪ ಕೊಟ್ಟಿರೋ ಮಾತಾ ಉಳಿಸ್ಕೊಬೇಕು ಅಂತ ಹೇಳಿ ಇವಳು ಮದುವೆಗೆ ಇಡೀ ಮರ ಎಲ್ಲ ಕಡ್ದಾಕ್ಬಿಟ್ರು. ಈಗ ಇಷ್ಟೇ ಉಳಿದಿರೋದು. ಎಷ್ಟು ಚೆನ್ನಾಗಿತ್ತು ಗೊತ್ತಾವಾಗ. ಆ ಸೈಡ್ ಈ ಸೈಡ್ ಎರಡು ಕಡೆನೂ ಮರ ಇತ್ತು, ತುಂಬಾ ಚೆನ್ನಾಗಿತ್ತು. ಇವಾಗ ಒಂದು 10 ಮರ ಉಳಿದಿದೆ ಅಷ್ಟೇ. ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಲಾಗ್ ನಾವು ಮಾಡಬೇಕು. ನೆಕ್ಸ್ಟು ಕಸಿನ್ಸ್ ಎಲ್ಲ ಬಂದ ಮೇಲೆ, ಅವ್ರು ಇನ್ನೂ ಬಂದಿಲ್ಲ. ಆಲ್ರೆಡಿ 6 o'clock ಆಗಿದೆ. ಅವರು ಬೆಂಗಳೂರು ಬಿಟ್ಟಿರೋದೆ 5 o'clockಗೆ. ಸೊ ಅದಕ್ಕೆ ಇನ್ನೂ ಅವರು ಬಂದಿಲ್ಲ. ಒಂದು 8 o'clock ಅಥವಾ 9 o'clock 10 o'clock ಅವ್ರು ಬರೋದ್ರ ಮೇಲೆ ಡಿಪೆಂಡು. ಎಲ್ಲೂ ಸ್ಟಾಪ್ ಕೊಡಲಿಲ್ಲ ಅಂದರೆ ಬೇಗ ಬರ್ಬೋದು, ಅಲ್ಲಲ್ಲೇ ಸ್ಟಾಪ್ ಕೊಟ್ಟರೆ ಲೇಟ್ ಆಗುತ್ತೆ. ಸೊ ಅದಕ್ಕೆ ಇವಾಗ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟು ಅವ್ರು ಬಂದಮೇಲೆ ನಮ್ಮ ಕಸಿನ್ಸ್ ಎಲ್ಲ ಬಂದ ಮೇಲೆ ನೆಕ್ಸ್ಟ್ ಲಾಗ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಚಿಕನ್ ಎಲ್ಲ ಫ್ರೈ ಮಾಡಿಕೊಡ್ತಾರೆ ಇವ್ರ ಅಪ್ಪ ಅವ್ರಿಗೆ. ಇದು ಒಂದು ರೋಡು, ಇಲ್ಲಿ ಹೇಳ್ಬಿಡ್ತೇನೆ. ಇದು ಒಂದು ನೋಡಿ, ಇಲ್ಲಿ ಅಲ್ಲಿಂದ ಬಂದರೆ ನಾವು ಈ ರೋಡ್ ಹಿಂಗೆ ಸ್ಟ್ರೈಟ್ ಹೋಗುತ್ತೆ. ನಮ್ಮ ಬೌಂಡ್ರಿಗೆ ನಮ್ಮ ಮನೆಗೆ ಇಲ್ಲಿ ಹೋಗ್ಬೇಕು, ನಾವು ಇಲ್ಲಿ ಹೋಗ್ಬೇಕು. ಫಸ್ಟ್ ಇಲ್ಲಿ ಗೇಟು ಸೋಲರು ಎಲ್ಲ ಇತ್ತು. ಆನೆಗಳು ಬಂದು ಎಲ್ಲ ಫಿನಿಶ್. ಇಲ್ಲಿ ಆನೆ ಮುಂದೆ ಯಾವ ಸೋಲರು ಫೆನ್ಸ್ ಏನೂ ಇಲ್ಲ, ಎಲ್ಲ ಇದು ಮಾಡುತ್ತೆ. ಸೊ ಅದಕ್ಕೆ ಇವಾಗ ಗೇಟ್ ಇಲ್ಲ, ಏನಿಲ್ಲ, ಖಾಲಿ ಬೌಂಡ್ರಿ. ಈ ಥರ ಗೇಟ್ ಎಲ್ಲ ಹಾಕಿದರೆ ತುಂಬಾ ಚೆನ್ನಾಗಿರ್ತಿತ್ತು. ಸೋಲರೆಲ್ಲ ಇದೆ, ಬಟ್ ಅದು ಓಡಲ್ಲ, ಅಂದರೆ ಸರ್ವಿಸ್ ಇಲ್ಲ, ಅದೇನು ಚಾರ್ಜು ಆ ಥರ ಏನೂ ಆಗಲ್ಲ. ಅಲ್ಲಲ್ಲೇ ತಂತಿ ಎಲ್ಲ ಮುರಿದೋಗಿದೆ, ಹಾಗೆ ಬಿಟ್ಟಿದ್ದೀವಿ ಅಷ್ಟೇ. ಇಷ್ಟು ಇಲ್ಲಿಗೆ ಹಿಂಗೆ ಹೋಗ್ಬೋದು. ಇಲ್ಲಿ ನೆಕ್ಸ್ಟು ಮನೆಗಳಿದೆ, ಅವರವರ ಜಮೀನಲ್ಲಿ ಅವ್ರವ್ರ ಮನೆ ಇದೆ. ಇಲ್ಲೊಂದು ಮನೆ ಇದೆಯಲ್ಲ ಅವ್ರ ಜಮೀನು, ಅಲ್ಲೊಂದು ಮನೆ ಇದೆ ಅವ್ರ ಜಮೀನು, ಆ ಥರ ಇಲ್ಲಿ. ಸೊ ಅದಕ್ಕೆ ಗೈಸ್ ಇಲ್ಲಿಗೆ ಲಾಗ್ನ ಇದು ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬ್ ಚಾನಲ್ ನೋಡಿ, ನನ್ನ ಮಗ ಹೇಳ್ತಾ ಇದ್ದಾನೆ, ಪ್ಲೀಸ್ ನೋಡಿ. ಓಕೆ ಗೈಸ್, ಬಾಯ್, ಗುಡ್ ನೈಟ್. ಒಳ್ಳೇದಾಗುತ್ತೆ ಅವ್ರಿಗೆ. ಬಿಟ್ಟರೆ ಮಾತಾಡ್ತಾನೆ ಇರ್ತಾನೆ ಇವನು ನಾನ್ ಸ್ಟಾಪ್ ಬಿಟ್ಟರೆ. ಓಕೆ ಬಾಯ್. ಬಾಯ್ ಸಿಟ್ಟು ಮಾಡು, ನಮಗೆ ಖುಷಿ ಆಯ್ತದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.